ಸ್ನೇಹಿತರೆ ನಮಸ್ಕಾರ. ಕಳೆದೆರಡು ಮೂರು ದಿನಗಳ ಹಿಂದೆ ಕರ್ನಾಟಕದ ಕಾರ್ಪೊರೇಟ್ ಉದ್ಯಮಿಗಳಾದಂತಹ ಮೋಹನ್ ದಾಸ್ ಪೈ ಹಾಗೂ ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ನಡುವೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಟ್ವೀಟ್ ವಾರ್ ನಡೀತಾ ಇದೆ. ಹಿಂದೆ ಈ ಕಾರ್ಪೊರೇಟು ವ್ಯವಹಾರ ಮಾಡ್ತಾ ಇರುವಂಥವರು ಗುಂಡಿಗಳ ಬಗ್ಗೆ ಮಾತನಾಡ್ತಿದ್ರು, ಕಾರಲ್ಲಿ ಓಡಾಡ್ತಿದ್ರು. ಗುಂಡಿಗಳ ಬಗ್ಗೆ ಮಾತಾಡಲಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ BMTC ಬಸ್ಸುಗಳ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಒಬ್ಬ ಸಾರಿಗೆ ಸಂಸ್ಥೆಯ ನೌಕರನಾಗಿ ನಾನು ಅವರ ಹೇಳಿಕೆಯನ್ನು ಖಂಡಿಸ್ತೀನಿ. ಈ ಕಾರ್ಪೊರೇಟ್ರು ವ್ಯವಹಾರ ಮಾಡೋರು ಹೆಂಗೆ ಅವರೆಂದರೆ, ಅವರ ಮೂಲ ಉದ್ದೇಶ ಲಾಭ ಮಾಡೋದು. 10 ರೂಪಾಯಿ ಹಾಕ್ಬಿಟ್ಟು 50 ರೂಪಾಯಿ ಲಾಭ ಮಾಡ್ಕೋ ಉದ್ದೇಶ ಅವ್ರದ್ದು. ಯಾವುದೇ ಬಿಸ್ನೆಸ್ ಮಾಡಲಿ ಆ ಲೆಕ್ಕಾಚಾರದ ಮೈಂಡ್ನೋರವರು. ಅವ್ರಿಗೇನು ಯಾರು ಹೆಂಗಾರ ಹಾಳಾಗೋಲಿ, ದುಡಿಯುತ್ತಾ ಇರ್ತಕ್ಕಂಥ ಅವರ ಕಂಪ್ನಿಗಳಲ್ಲಿ ದುಡಿತಾ ಇರ್ತಕ್ಕಂಥ ನೌಕರರು, ಕಾರ್ಮಿಕರು, ಅವ್ರೇನಾರು ಆಗಿರಲಿ, ಅವ್ರ ಹತ್ರ ಇವರು ಕೆಲಸ ಗೆತ್ಕೋದು ಮಾತ್ರ ಗೊತ್ತು. ಇಂಥ ಮಹಾನುಭಾವರು ಸಾರಿಗೆ ಸಚಿವರನ್ನು ಟ್ವೀಟ್ ಮಾಡ್ತಾರೆ. ಕಳೆದ 3 ವರ್ಷಗಳಿಂದ ನೀವು ಸಾರಿಗೆ ಸಚಿವರಾಗಿ ವಿಫಲರಾಗಿದ್ದೀರಿ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಅಗತ್ಯಕ್ಕೆ ಸಂಬಂಧಪಟ್ಟಂತೆ ಬಸ್ಸುಗಳನ್ನು ಹೆಚ್ಚಳ ಮಾಡಬೇಕು. ಈಗಿರುವಂಥ 7,000 ಬಸ್ಸು ಸಾಕಾಗೋದಿಲ್ಲ. ಇನ್ನೂ 7,000 ಬಸ್ಸು, ಒಟ್ಟು 15,000 ಬಸ್ ಬಿಡಬೇಕು ಅಂತ ಮಹಾನುಭಾವರು ಟ್ವೀಟ್ ಮಾಡವ್ರೆ. ಅದಕ್ಕೆ ಮಾನ್ಯ ಸಾರಿಗೆ ಸಚಿವರು ಹೇಳ್ತಾರೆ, ನಮ್ಮ ಜೊತೆ ನಿಮ್ಮ ಎಮ್ ಡಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ, ಚರ್ಚೆಗೆ ಬನ್ನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಬರುವುದಿಲ್ಲ, ನಿಮ್ಮ MD ಬೇಡಿ, ನೀವೇ ಬನ್ನಿ ಜನಪ್ರತಿನಿಧಿಯಾಗಿ ಅಂತ. ಇದೊಂದು ನೋಡೋರ ಕಣ್ಣಿಗೆ ಒಂಥರ ಅಪಹಾಸ್ಯವಾಗಿ ಕಾಣಿಸ್ತಾ ಇದೆ. ನಿಜ ಒಪ್ಕೊಮ್ಮ, 15,000 ಬಸ್ ಬೇಕಾಗಿತ್ತು. ಯಾವ ರೀತಿ ಅಂದರೆ, 2010ರಲ್ಲಿ ಬೆಂಗಳೂರಿನ ಜನಸಂಖ್ಯೆ 70ರಿಂದ 80 ಲಕ್ಷ ಇತ್ತು. ಅವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 4,000 ಬಸ್ಸುಗಳು ಓಡಾಟ ಮಾಡ್ತಾಯಿದ್ದೋ. ಬೆಂಗಳೂರು ನಗರದಲ್ಲಿ ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರಲಿಲ್ಲ, ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿತ್ತು. ಅವತ್ತು 40 ಲಕ್ಷ ಜನ ಬಸ್ಸಲ್ಲಿ ಓಡಾಡ್ತಿದ್ರು. ಒಂದು ದಿನಕ್ಕೆ 4 ಕೋಟಿ ಕಲೆಕ್ಷನ್ ಆಯ್ತಿತ್ತು BMTC ಆದಾಯ. ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 7,000 ಬಸ್ಸಿದೆ. ಬೆಂಗಳೂರಿನ ಜನಸಂಖ್ಯೆ 1,30,00,000 ಏರಿದೆ. ಆ ರೀತಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 4,000 ಬಸ್ಸಲ್ಲಿ 40 ಲಕ್ಷ ಜನ ಓಡಾಡಿದರೆ 7,000 ಬಸ್ಸಲ್ಲಿ 70 ಲಕ್ಷ ಜನ ಓಡಾಡಬೇಕಾಗಿತ್ತು. ಅಷ್ಟು ಜನ ಓಡಾಡ್ತಾ ಇದ್ದಾರಾ? 40 ಲಕ್ಷ ಜನ ಓಡಾಡ್ತಾ ಇರೋರು. ಬಸ್ಸುಗಳು ಜಾಸ್ತಿ ಆದವು ಅಷ್ಟೇ. ಯಾವ ರೀತಿ ಅಂದರೆ, ಈಗ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಾವು, ನಮ್ಮ ತಾತ ಒಬ್ಬ, 3 ಜನ ಗಂಡು ಮಕ್ಕಳು, 9 ಎಕರೆ ಜಮೀನಿತ್ತು, 3 ಎಕರೆ ಬತ್ತು. ನೆಕ್ಸ್ಟು ನಮ್ಮ ದೊಡ್ಡಪ್ಪನಿಗೆ 2 ಗಂಡು ಮಕ್ಕಳು ಹುಟ್ಟರು, ಅವ್ರು 1.5 ಎಕರೆ ಬಂತು. ಈಗ ಅವ್ರಿಗಿಬ್ರು ಗಂಡು ಮಕ್ಕಳು ಹುಟ್ಟವ್ರೆ, 3/4 ಎಕರೆ ಬರ್ತದೆ. ಈಗ ನಮ್ಮ ಚಿಕ್ಕಪ್ಪ ನಾವು ಒಬ್ಬೊಬ್ಬರೇ ಗಂಡು ಮಕ್ಕಳು, ನಮಗೆ 3 ಎಕರೆ ಉಳಿದಿದೆ. ಬಸ್ಸುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಜನಗಳು ಹಂಚ್ಕೊಂಡ್ರೆ ಹೊರತು ಪ್ರಯಾಣಿಕರು, ಬಸ್ಸುಗಳ ಸಂಖ್ಯೆ ಜಾಸ್ತಿ ಆದಂತೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಲಿಲ್ಲ. ಕರೋನಾ ಬಂದಾಗ 25 ಲಕ್ಷಗಳಿಗೆ ಪ್ರಯಾಣಿಕರ ಸಂಖ್ಯೆ ಕುಸಿದಿತ್ತು. ಈಗ ಶಕ್ತಿ ಯೋಜನೆ ಇರೋದ್ರಿಂದ 12ರಿಂದ 15 ಲಕ್ಷ ಮಹಿಳಾ ಪ್ರಯಾಣಿಕರು ಜಾಸ್ತಿಯಾಗಿದ್ದಾರೆ. ಆ ಶಕ್ತಿ ಯೋಜನೆ ಇಲ್ಲ ಅಂದರೆ ಮತ್ತೆ 25ರಿಂದ 30 ಲಕ್ಷಕ್ಕೆ ಪ್ರಯಾಣಿಕರ ಸಂಖ್ಯೆ ಕುಸಿಯುತ್ತೆ. ಬೆಂಗಳೂರು ಮಹಾನಗರದಲ್ಲಿ ಎಷ್ಟಿದ್ದವು? 1,20,00,000
ಬೈಕು ಮತ್ತು ಕಾರುಗಳಿವೆ. ಇನ್ನುಳಿದಂಥ 5 ಲಕ್ಷ ಆಟೋಗಳು, ಇನ್ನು ಸಣ್ಣ ಪುಟ್ಟ ಬಸ್ಸು, ಮ್ಯಾಕ್ಸಿ ಕ್ಯಾಬು, ಮತ್ತೊಂದು ಮಗದೊಂದು ಅವೊಂದಷ್ಟು ಓಡಾಟ ಮಾಡ್ತಾಯಿವೆ. ಹಾಗಾಗಿ ಇವ್ರು ಹೇಳ್ದಂಗೆ 15,000 ಬಸ್ ಬಿಡಬೇಕು ಅಂದರೆ 15 ಲಕ್ಷ ಪ್ರಯಾಣಿಕರು ಇನ್ಕ್ರೀಸ್ ಆದ್ರೆ ಆಗಲ್ಲ. ಸರಿ ಸುಮಾರು 1 ಕೋಟಿ ಜನ ಓಡಾಡಬೇಕು ಆ ಬಸ್ಸಲ್ಲಿ. ಓಡಾಡೋದಿಲ್ಲ ಅವರು. ಈಗೇನು 1,000 ರೂಪಾಯಿ ಕೊಟ್ಟರೆ ಒಂದು ಬೈಕ್ ಕೊಡ್ತಾರೆ, 10,000 ಕೊಟ್ಟರೆ ಒಂದು ಕಾರ್ ಕೊಡ್ತಾರೆ, ಎಲ್ಲಿ ಬೇಕಲ್ಲಿ ಓಡಾಡ್ಕೋತಾರೆ. ಸಂಚಾರ ದಟ್ಟಣೆ ಆಯ್ತಾ ಇರೋದು ಖಾಸಗಿ ವಾಹನಗಳಿಂದ ಹೊರತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಸುಗಳಿಂದ ಅಲ್ಲ. ಯಾವ ಸಣ್ಣ ಪುಟ್ಟ ಸಂದಿಗುಂದಿಲ್ ನೋಡಿ ಕಾರು ಬೈಕು ನುಗ್ಬತ್ತಾ ಇರ್ತವೆ ಮುಖ್ಯ ರಸ್ತೆಗೆ. ಸಣ್ಣ ಪುಟ್ಟದಕ್ಕೆಲ್ಲ ಬೈಕ್ ತಗೊಂಡು ಕಾರ್ ತಗೊಂಡು ಒಂದು ಮಸಾಲೆ ಪುರಿ, ಗೋಬಿ ಪಾನಿಪುರಿ ತಿನ್ನೋಕ್ಕೂ ಕರ್ಕೊಯ್ತಾ ಇರ್ತಾರೆ ಹೆಂಡತಿ ಮಕ್ಕಳ ಕಾರಲ್ಲಿ. ಅದು ಮಾತಾಡೋಣ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ಇವರು ಖಾಸಗಿಯವ್ರು ಬಸ್ ಬಿಟ್ಬಿಟ್ರೇನು ಇವರು ಎಲ್ಲ ಟ್ರಿಪ್ ಹೊಡಿತಾರೆ ಅಂತಲ್ಲ. ಪೀಕ್ ಅವರ್ಸಲ್ಲಿ ಬೆಳಗ್ಗೆ ಒಂದು ಟ್ರಿಪ್ಪು, ಸಂಜೆ ಒಂದು ಟ್ರಿಪ್. ಈಗ ನಾನು ಓಡಾಡ್ತಾ ಇರೋ ಬಸ್ನೇ ಹೇಳ್ತೀನಿ ನಿಮಗೆ. ಬನಶಂಕರಿಯಿಂದ ಕೆಂಗೇರಿಗೆ 8 ಸುತ್ತುವಳಿಗಳಿದೆ ನಮ್ಮ ಬಸ್ಗೆ. ಆ 8 ಸುತ್ತುವಳಿಗಳಲ್ಲಿ ಸೆಕೆಂಡ್ ಶಿಫ್ಟಲ್ಲಿ ಒಂದು ಟ್ರಿಪ್ಪಲ್ಲಿ ಮಾತ್ರ ಜಾಸ್ತಿ ಜನ ಹತ್ತೋದು. ಇನ್ನು ಬೆಳಗ್ಗೆ 8ರಿಂದ 8:10 ಒಂದು ಟ್ರಿಪ್ ಬಿಡ್ತೀವಿ. ಬೆಳಗ್ಗೆ 6:30 ಹೋಗಿ ಮತ್ತು 8 ಗಂಟೆಗೆ ಬಂದು 8:10 ಬಿಟ್ಕೋಗು ಟ್ರಿಪ್ಪಲ್ಲಿ ಸ್ಟ್ಯಾಂಡಿಂಗ್ ಆಯ್ತದೆ. ಅದು ಬಿಟ್ರೆ ಏನಿಲ್ಲ, ಹೋಗಿ ಬಂದು ಹೋಗಿ ಬರ್ತಾ ಇರೋದೆ. ಇವತ್ತೆಲ್ಲ ಒಂದು ಟ್ರಿಪ್ಗೆ ಒಂದು 50 ಜನ ಹತ್ತಿಳಿದು ಕಷ್ಟ. 8 ಟ್ರಿಪ್ಗೆ ನಾವು ಬಸ್ ಓಡಿಸ್ತಾ ಇದ್ದೀವಲ್ಲ, 50 ಜನನೂ ಬರುವುದಿಲ್ಲ. 200ರಿಂದ 250 ಟಿಕೆಟ್ ಓಡ್ತವೆ 8 ಸುತ್ತುವಳಿಗೆ ಬನಶಂಕರಿಯಿಂದ ಕೆಂಗೇರಿಗೆ. ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ಬೇಕೀಗ. ಈ ದೇಶದ ರಾಜಧಾನಿ ಇದೆಯಲ್ಲ, ಇಲ್ಲಿದೆ ದಾಖಲಾತಿ, ಅಡ್ಗುಲಜ್ಜಿ ಕತೆ ಮಾತಾಡೋಕ್ಕಾಗೋದಿಲ್ಲ. ದೇಶದ ರಾಜಧಾನಿ ದೆಹಲಿಲಿ 3 ಕೋಟಿ ಜನ ಅವರೇ. 7,100 ಬಸ್ಸು ಎಂಟೈರು ದೆಹಲಿಗೆ. ನವದೆಹಲಿಲಿ 36 ಡಿಪೋ ಇವೆ, 4,000 ಬಸ್ಸಲ್ಲಿ. ಅಲ್ಲಿ 35 ಲಕ್ಷ ಜನ ಬಸ್ಸನ್ನು ಅವಲಂಬಿಸವ್ರೆ ಪ್ರಯಾಣಿಕರು. ಮಹಿಳೆಯರಿಗೆ ಉಚಿತ ಇದ್ದರೂ ಸಹ. ಇನ್ನು ದೇಶದ ವಾಣಿಜ್ಯ ನಗರಿ ಮುಂಬೈ 2,20,00,000 ಜನ ಅವರೇ. 4,700 ಬಸ್ಸು ಬೃಹನ್ ಮುಂಬೈ ಎಲೆಕ್ಟ್ರಿಸಿಟಿ ಆ್ಯಂಡ್ ಸರ್ವಿಸ್ ಟ್ರಾನ್ಸ್ಪೋರ್ಟ್ ಬೆಸ್ಟ್ ನಗರ ಸಾರಿಗೆಯಲ್ಲಿ. ಅಲ್ಲಿ 40 ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಬಸ್ಗಳಲ್ಲಿ. ಇನ್ನು ಮತ್ತೊಂದು ಮಹಾನಗರ ಚೆನ್ನೈ, 33 ಡಿಪೋ, 1,30,30,00,000 ಜನ ಚೆನ್ನೈ ಮಹಾನಗರದಲ್ಲಿ ಅವರೇ. ಅಲ್ಲಿರ್ತಕ್ಕಂಥ ಬಸ್ಸು 3,700 ಚಿಲ್ಲರೆ ಬಸ್ಸು. 40 ಲಕ್ಷ ಪ್ರಯಾಣಿಕರು ಚೆನ್ನೈ ಮಹಾನಗರದಲ್ಲಿ ಪ್ರಯಾಣ ಮಾಡ್ತಾರೆ. ಅತ್ಯಂತ ಜನನಿಬಿಡ ಸಾರಿಗೆ ಸಂಸ್ಥೆ, ನಗರ ಸಾರಿಗೆ ಸಂಸ್ಥೆ ಅಂತೇಳಿ ಚೆನ್ನೈಗೆ ಹೆಸರು ಗಳಿಸಿದೆ. ಒಂದು ಶಿಫ್ಟಲ್ಲಿ 1,800 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಬಸ್ಸಲ್ಲಿ ಚೆನ್ನೈಲಿ. ಕೇಂದ್ರದ ವಸತಿ ಮತ್ತು ನಗರ ಸಚಿವಾಲಯ ಹೇಳ್ತದೆ 5,200 ಬಸ್ಗಳಿರಬೇಕು ಆ 40 ಲಕ್ಷ ಜನ ಓಡಾಡ್ತಾ ಇರುವಂಥ ಪ್ರಯಾಣಿಕರಿಗೆ ಅಂಥೇಳಿ ವರದಿ ಕೊಟ್ಟಿದೆ ಕೇಂದ್ರದ ಸಚಿವಾಲಯ. ಅಂದರೆ 1 ಲಕ್ಷ ಜನಕ್ಕೆ 60 ಬಸ್ ಅಂತೆ, 40 ಲಕ್ಷ ಜನಕ್ಕೆ 5,200 ಬಸ್ ಬೇಕು ಅಂತೇಳಿ ವರದಿ ಕೊಟ್ಟಿದೆ. ಹಾಗಾಗಿ ಪರಿಸ್ಥಿತಿ ಈಗಿರುವಾಗ ಇವತ್ತು ಹೇಳ್ತೀನಿ ನಾನು, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಓಡಾಡ್ತಾ ಇರುವಂಥ ಬಸ್ಗಳು ಜಾಸ್ತಿ ಇವೆ. ಇವತ್ತಿನ 40 ಲಕ್ಷ ಜನ ಓಡಾಡ್ತಾವ್ರಲ್ಲ, ಅವರು ಕರೆಕ್ಟಾಗಿ ಬಸ್ ಬಿಟ್ರೆ ಇವತ್ತು 4,000ರಿಂದ 5,000 ಬಸ್ ಸಾಕು. ಸರಿಯಾಗಿ 10 ನಿಮಿಷಕ್ಕೊಂದು ಬಸ್ಸು ಒಂದು ಕಾರ್ಯಾಚರಣೆ ಮಾಡಿದ್ರು. ಪಾಪ ಈ ಮಹಾನುಭಾವರು ಕೆಂಪೇಗೌಡ ಬಸ್ ನಿಲ್ದಾಣ, ಶಿವಾಜಿನಗರ, KR ಮಾರ್ಕೆಟಲ್ಲಿ ನಿಂತ್ಕೊಂಡು ನೋಡಲಿಲ್ಲ ಅಂತ ಕಾಣಿಸ್ತದೆ. ಯಾವ್ಯಾವ ಮಾರ್ಗಕ್ಕೆ ಎಷ್ಟೆಷ್ಟು ಹೊತ್ಕೊಂಡು ಬಸ್ ಹೋಗ್ತಾ ಇದ್ದವು ಅಂತ. ಸುಮ್ಮನೆ ಏನೋ ಯಾವುದೋ ಕೇಂದ್ರದ
ರಾಜಕೀಯ ಪಕ್ಷ ಇದೆಲ್ಲ ದೊಡ್ಡ ಪಕ್ಷ, ಆ ಪಕ್ಷದ ವಕ್ತಾರರಂತೆ ಟೀಕೆ ಮಾಡಬೇಕು, ಮಾಡ್ತಾರೆ. ವಾಸ್ತವ ನೆಲೆಗಟ್ಟಿನ ಮೇಲೆ ಯೋಚನೆ ಮಾಡೋದಾದರೆ ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಸರಿಯಾಗಿ ಮಾಡಿದ್ರೆ 4,000 ಬಸ್ ಸಾಕು. ಓಡಾಡ್ತಾ ಇರೋ ಜನಗಳಿಗೆ 10 ನಿಮಿಷಕ್ಕೊಂದು ಬಸ್ ಹೋಗ್ಬಿಟ್ರೆ, ನಾನು ಹೇಳ್ದಲ್ಲ, ಬೆಳಗ್ಗೆ ಸಂಜೆ ಒಂದೊಂದು ಟ್ರಿಪ್ ಮಾತ್ರ, ಏನು ಇಲ್ಸಪ್ಪ ಟಿಕೆಟ್ ಕೊಡಬೇಕು ಅಂತ ನಿರ್ವಾಹಕರು ಅನ್ನೋದನ್ನು ಬಿಟ್ಟರೆ ಉಳಿದೆಲ್ಲ ಸುತ್ತುವಳಿಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕುಂತ್ಕೋ ಓಡಾಡ್ತಾ ಇರ್ತಾರೆ. ಇನ್ನೂ ಹೇಳಬೇಕು ಅಂದರೆ ಆಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಅಂದರೆ ಒಂದು ಬಸ್ ಹೋಗ್ತಾ ಇರ್ತದೆ, ಯಾರೋ ಒಬ್ಬ ಹೋಯ್ತಾವನೆ, ಒಂದು 2 ನಿಮಿಷ ನಿಲ್ಸ್ಕೊಂಬ ನೆಕ್ಸ್ಟ್ ಸ್ಟಾಪಲ್ಲಿ ಅಂದರೆ 5 ಬಸ್ಸು ಇವನ ಸೈಡ್ ಹೊಡ್ಕೊಂಡು ಹೋಯ್ತವೆ. ಇಲ್ಲ ನಾವು ತಡಿಯಪ್ಪ ಇವನು ಹೋಯ್ತಾವನೆ ಫಾಸ್ಟಾಗಿ ಹೊಂಟೋಮ್ಮ ಅಂದರೆ ಈ ಬಸ್ನವನು ಅದೇ ಮಾರ್ಗದ ಬೇರೆ ಅನುಸೂಚಿ ವಾಹನವನ್ನು ಇವನು 5 ಬಸ್ಸು ಸೈಡ್ ಹೊಡ್ಕೊಂಡು ಹೊಂಟೋಯ್ತಾನೆ. ಆ ಸ್ಥಿತಿ ಇದೆ BMTCಯಲ್ಲಿ. ಈ ಮಹಾನುಭಾವರು ಬಸ್ ಬಿಡಬೇಕು ಅಂದರೆ ಈಗ ಹೆಂಗಿದ್ರು ಕೇಂದ್ರ ಸರ್ಕಾರ 4,500 ಬಸ್ ಕೊಡ್ತಾ ಇದೆ. ಈ ಮಹಾನುಭಾವನು 1,000 ಬಸ್ ತಗೊಂಡು GCC ಆಧಾರದ ಮೇಲೆ ಬಸ್ಸ ಬಿಡ್ಲಿ ಮುಂದಿನ ದಿನಮಾನಗಳಲ್ಲಿ. ಬೇಡ ಅಂದವ್ರು ಯಾರು? ಅದು ಬಿಟ್ಬಿಟ್ಟು ಈಗ ಹಳ್ಳಿ ಕಡೆ ಒಂದು ಗಾದೆ ಇದೆ, ಅಜ್ಜ ಇದ್ದರೆ ಕೊರ್ತ, ಕಜ್ಜಿ ಇದ್ದರೆ ಕೆರ್ತ ಅಂತ. ಈಗ ಹಳೆಯವರು ಈ ಸುಮ್ಮನೆ ಕುಂತಿರ್ನಾರು, ವಯಸ್ಸಾದವರು ನೋಡಿದ್ದೀರಿ ಅಂತ ಕಾಣಿಸ್ತದೆ. ಅಲ್ಲೆಲ್ಲೋ ಕುಂತಿದ್ದಾಗ ಮನೇಲಿರೋ ಬೇರೆ ಜನಗಳನ್ನು ಬೈತಾ ಇರ್ತಾರೆ, ಅಡ್ಲ ಓಡಾಡ್ತಾರೆ. ನಮ್ಮ ಕಾಲ ಹಂಗಿತ್ತು, ನೀವು ಹಂಗೆ ಮಾಡೋದಿಲ್ಲ, ಹಿಂಗೆ ಮಾಡೋದಿಲ್ಲ, ನೀವು ಬದುಕೋದು ಉಂಟೆ, ನೀವು ಬಾಳೋದು ಉಂಟೆ, ನಿಮಗೆ ಉದ್ಧಾರ ಆಗು ಹೊತ್ತು ಬಂದಿದೆ ಅಂತೇಳಿ ಕಪಿ ಚೇಷ್ಟೆ ಮಾಡ್ತಾ ಇರ್ತಾರೆ. ಅಂಥ ಚೇಷ್ಟೆಗಳ ಗುಂಪಿಗೆ ಸೇರಿದವರು ಇವರೆಲ್ಲ. ಇನ್ನು ಕಜ್ಜಿ ಇದ್ದಾಗ ಏನು ಮಾಡ್ತೀವಿ ಹೇಳಿ, ನಾವೇ ಬತ್ತಾನೆ ಇರ್ತದೆ, ಕೆರ್ಕೋತಾ ಇರ್ಬೇಕಾಯ್ತದೆ. ಹಂಗೆ ಇವರೆಲ್ಲ ನಾನು ಹೇಳುವಂಗೆ ಮಾಡೋ ಕೆಲಸ ಬಿಟ್ಟರು ಮಾರ್ಗ ಗೆದ್ರು ಅನ್ನುವಂಗೆ. ಸರ್ಕಾರಕ್ಕೆ ಸಲಹೆ ಕೊಡಬೇಕು ಬುದ್ಧಿವಂತರಾಗಿ. ಇವರು ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ನನ್ನ SP ಮಲ್ಲೇಶ್ @ಕರುನಾಡು ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10 ಹಲವು ಸಮಸ್ಯೆಗಳ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ. ಆ ನಿಟ್ಟಿನಲ್ಲಿ ಒಂದು ಬಲಿಷ್ಠ ಕರ್ನಾಟಕವನ್ನು ಕಟ್ಟಲು ನಾವು ನೀವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ, ವಂದನೆಗಳು.